ಕೊಪ್ಪಳ ಉಪಚುನಾವಣೆ ಗೆಲುವಿನ ಕಪ್ಪ ಯಾರಿಗೆ? ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಆರಂಭದಲ್ಲಿ ನಾಲ್ವರು ಕೂಡ ಪ್ರಮುಖರು ಮಾತಾಡಿದ್ದಾರೆ. ಬನ್ನಿ ಈಗ ನಿಮ್ಮ ಸರದಿ. ಮೊದಲು ನಾಯಕರಿಂದ ಆರಂಭ ಮಾಡೋಣ. ಬನ್ನಿ ಸಿ ಪಾಟೀಲ್ರು ಏನು ಹೇಳ್ತಾರೆ ಕೇಳೋಣ. ಮಾನ್ಯ ಸಚಿವರು ಸಿ ಪಾಟೀಲ್ರೆ ಏನು ಹೇಳ್ತೀರಿ? ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಬೇಕು. ಅದನ್ನು ಭಾರತೀಯ ಜನತಾ ಪಕ್ಷ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಇವತ್ತು ಕರಡಿ ಸಂಗನವರ ಪರವಾಗಿ ಚುನಾವಣಾ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಕರಡಿ ಸಂಗನವರ ಸಾಮಾಜಿಕ ಪ್ರಜ್ಞೆ ಮತ್ತು ಕಾಳಜಿಯನ್ನು ನಾವು ಮೆಚ್ಚಬೇಕಾಗೈತಿ. ಇನ್ನೂ 2 ವರ್ಷ ಅವರಿಗೆ ಶಾಸಕರಾಗಿ ಮುಂದುವರಿಯಲಿಕ್ಕೆ ಎಲ್ಲ ರೀತಿಯ ಅನುಕೂಲತೆಗಳಿದ್ದಾಗ ತನ್ನ ಕ್ಷೇತ್ರದ ಒಂದು ಅಭಿವೃದ್ಧಿ ಡೆವಲಪ್ಮೆಂಟ್ ಆಗಲಿಲ್ಲ ಅನ್ನುವಂಥ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷವನ್ನು ಸೇರಿದರೆ ಬಹುತೇಕ ಅಭಿವೃದ್ಧಿಯ ಪರ್ವವನ್ನು ಈ ಕ್ಷೇತ್ರದಲ್ಲಿ ಕಾಣಬಹುದಂತ ಭಾವಿಸಿ ರಿಸ್ಕನ್ನು ತೆಗೆದುಕೊಂಡು 2 ವರ್ಷದ ತನ್ನ ಅವಧಿಗೆ ರಾಜೀನಾಮೆಯನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರಿ ಇವತ್ತು ಸ್ಪರ್ಧಿಸಿದ್ದಾರೆ. ಅಭಿವೃದ್ಧಿಯ ಒಂದು ಹೊಸ ಕನಸನ್ನು ಅವ್ರು ಏನು ಕಾಣ್ತಾ ಇದ್ದಾರೆ. ಅವರು 26ನೇ ತಾರೀಕಿನ ನಂತರ ಜಯಗಳಿಸಿದ ನಂತರ ಬಹುತೇಕ ಕೊಪ್ಪಳ ಈಗ ನಮ್ಮ ಸ್ನೇಹಿತರಂತ ಬಸವರಾಜ್ ಇಟ್ನಾಳ್ ಅವ್ರು ಏನು ಹೇಳಿದರು, ಇದರಲ್ಲಿ ಚುನಾಯಿತ ಪ್ರತಿನಿಧಿಗಳ ಪಾಲಿದೆ ಅಂತ. ಆ ಎಲ್ಲ ನೋವನ್ನು ಮರೆಸುವ ರೀತಿಯಲ್ಲಿ ಸಂಗನ ಕರಡಿ ಅವರು ಅಭಿವೃದ್ಧಿ ಕೆಲಸವನ್ನು ಸದಾನಂದ ಗೌಡರ ನೇತೃತ್ವದಲ್ಲಿ ಮಾಡ್ತಾರೆ. ಖಂಡಿತವಾಗಿಯೂ ಅವರಿಗೆ ಜಯ ಸಿಗ್ತೈತಿ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಓಕೆ ಪಾಟೀಲ್, ನಾನು ಒಂದು ಮಾತನ್ನು ಹೇಳಿದೆ ಆರಂಭದಲ್ಲಿ, ತಾವು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಕೊಪ್ಪಳ ಉಪಚುನಾವಣೆ ಗೆಲುವಿನ ಕಪ್ಪ ಯಾರಿಗೆ ಅಂತ. ಒಂದು ಪಕ್ಷ ಗೆದ್ರೆ ಏನು ಕಪ್ಪ ಕೊಡಬೇಕು ಅಂತ ಇದ್ರಿ ಅವ್ರಿಗೆ? ನಮ್ಮ ಸಂಗನ ಕರಡಿ ಹೇಳ್ತಾ ಇದಾರೆ ಕಪ್ಪು ಆಗ್ಬೋದು ಚಿಪ್ಪು ಆಗ್ಬೋದು ಅಂತ. ಅದು ಅವರು ಬೆಳೆದು ಬಂದ ಸಂಸ್ಕೃತಿಯನ್ನು ತೋರಿಸ್ತೈತೆ ಅಷ್ಟೇ. ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಅವರು ಗೌರವಾನ್ವಿತ ಒಬ್ಬ ಪ್ರತಿಸ್ಪರ್ಧಿ ಇದ್ದಾರೆ, ಅದು ಅವರ ಸಂಸ್ಕೃತಿಯನ್ನು ತೋರಿಸ್ತದೆ. ಕರಡಿ ಸಂಗನವರು ಆರಿಸಿ ಬರುವುದು ನಿಶ್ಚಿತ. ಆ ಆರಿಸಿ ಬಂದ ನಂತರ ಸಿಗುವಂಥ ಕಪ್ಪ ಅಂದರೆ ಈ ಕೊಪ್ಪಳದ ಮತಕ್ಷೇತ್ರ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೊಂದಿದಂಥ ಮತಕ್ಷೇತ್ರವನ್ನು ಮಾಡುವಂಥ ಕಪ್ಪವನ್ನು ಕರಡಿ ಸಂಗನವರಿಗೆ ನಮ್ಮ ಸರ್ಕಾರ ಕೊಡುತ್ತೆ. ಅಂತೂ ಕರಡಿ ಕುಣಿತಾನೆ ಅಲ್ಲಿ ಗೆಲ್ಲೋದು ಅಂತೀರಿ? 100% ಸಿದ್ಧ. ಎಸ್ ಸರ್. ಯತ್ನಾಳ್ ಸಾಹೇಬ್ರೆ ತಾವೇನು ಹೇಳ್ತೀರಿ? ಈ ಆಪರೇಷನ್ ಕಮಲ್ ಅನ್ನುವಂಥ ಒಂದು ನಮ್ಮ ದೇಶದಲ್ಲೇ ಪ್ರಜಾತಂತ್ರವನ್ನು ಕಗ್ಗೋಲೆ ಮಾಡಿ ಇವತ್ತು ಹೇಳಿದ್ರೆ ಸಿ ಪಾಟೀಲ್ರು BJPಗೆ ಬಂದು MLA ಆದರೆ ಭಾಳ ಅಭಿವೃದ್ಧಿ ಮಾಡ್ತೀವಿ ಅಂದರೆ ವಿರೋಧ ಪಕ್ಷದಲ್ಲಿರುವಂಥ MLAಗಳಿಗೆ ಅಭಿವೃದ್ಧಿ ಮಾಡೋದಿಲ್ಲ ಅನ್ನೋಂಥ ಕೆಟ್ಟ ಸಂಸ್ಕೃತಿ, ದ್ವೇಷದ ರಾಜಕಾರಣ, ಪ್ರಾಮಾಣಿಕ ಒಳ್ಳೆಯ ರಾಜಕಾರಣಿಗಳನ್ನು ಹೊರಗೆ ಹಾಕುವಂಥ ರಾಜಕಾರಣ. ನಿಮ್ಮನ್ನು ಸೇರಿಸಿ ಪಾಪ ಅವ್ರದ್ದು ಹೇಳ್ತಾ ಇದ್ದಾರೆ ಸಹಿತ ಯಡಿಯೂರಪ್ಪನವರಿಗೆ ನಾ ಹೇಳಿದ್ದೆ, ಇವೆಲ್ಲ ವಲಸಿಗರು ಏನಿವತ್ತೇನು 16 ಜನ ಏನು ಬಂದಿದ್ದಾರೆ BJPಗೆ, ಇವರೆಲ್ಲ ಒಂದು ದಿವಸ ಮತ್ತೆ ಹಾರಿ ಹೋಗೋರು. ಮತ್ತು ಸಿ ಪಾಟೀಲ್ರು, ನಮ್ಮ ಶ್ರೀಶೈಲ್ ಬಿದರೂರವರು, ಇವರೆಲ್ಲ ವಾಪಸ್ ಎಲ್ಲಿ ಬರ್ತಾರಂದ್ರೆ ಮತ್ತೆ ಪರಿವಾರ, ಜನತಾದಳ ಪರಿವಾರ, ಇಲ್ಲಿ ಮತ್ತು ರಾಯರೆಡ್ಡಿ ಅವರು, ಇವರೆಲ್ಲ ಏನಾಗಿದೆ ಅಂದರೆ ನಾಳೆ ಅವರು ಸಿಗೋದು ಸಿಗಬಾರ್ದು ಹಂಗೆ ಮಾಡ್ಬಿಡ್ತೀರಿ. ಒರಿಜಿನಲ್ BJPಯನ್ನು ಕಟ್ಟಿದ್ರು ಅವ್ರು ಯಾರೂ ಉಳಿಲಿಲ್ಲ. ಈ 16 ಕ್ಷೇತ್ರಗಳಲ್ಲಿ ಏನು ನಡೆದಂಥದ್ದು ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಯಾವ ಉದ್ದೇಶದಿಂದ ಈ ದೇಶದಲ್ಲಿ ವಾಜಪೇಯಿ ಅಂತವರು, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತವ್ರು ಕಟ್ಟಿದ್ರು, ಆ ಸಂವಿಧಾನವನ್ನೇ ಇವತ್ತು ಮಾರಾಟ ಮಾಡೋದಂಥವ್ರು. ಯಾಕೆ ಬೇಕಾಗಿತ್ತು? ಇವತ್ತು ಅಭಿವೃದ್ಧಿ ಹೆಸರಿನಿಂದ ನಾವು ರಾಜೀನಾಮೆ ಕೊಟ್ಟಿನಿ ಅಂತ ಹೇಳ್ತಾರೆ. ಇವತ್ತೇನು ಅಭಿವೃದ್ಧಿ ಎಷ್ಟು ದತ್ತಕ್ಕೆ ತೊಗೊಂಡಿದ್ರು ನಮ್ಮ ಯಡಿಯೂರಪ್ಪನವ್ರು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವ್ರ ದತ್ತಕ್ಕೆ ನಮ್ಮನ್ನ ಯಾರನ್ನೂ ತೊಗೋದಿಲ್ಲ, ಮತಕ್ಷೇತ್ರ ತೊಗೋದಿಲ್ಲ, ಅವರೊಬ್ಬರನ್ನೇ ತೊಗೊಂಡ್ಬಿಟ್ಟಿದ್ದಾರೆ ಅವ್ರ ಜೀವನದಲ್ಲಿ. ಅದು ಶೋಭಾ ಕರಂದ್ಲಾಜೆ ಅಷ್ಟೇ. ನಾವೆಲ್ಲ ಹುಚ್ಚರು, ನಮಗೆ ಗೊತ್ತಿಲ್ಲ. ನಮ್ಮನ್ನೆಲ್ಲ ದತ್ತಕ್ಕೆ ತೊಗೊಂಡಾರೆ ನಾವು ಹುಚ್ಚನಂಗೆ ಅವ್ರು ಬೆನ್ನ ಹತ್ತೀವಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ಅಲ್ಲ, ವೈಯಕ್ತಿಕ ಟೀಕೆಗಳನ್ನು ಮಾಡ್ತಕ್ಕಂಥದ್ದು ನಾವು ವಿರೋಧ ಮಾಡ್ತೀನಿ. ನೀವು ಯಾರ್ದಾರ ಪರ್ಸನಲ್ ಇವತ್ತು ಕ್ರೈಸ್ ಇಟ್ಕೊಂಡು ಮಾತಾಡೋದ್ರ ನಾಯಕರ ಲಕ್ಷಣ ಅದು ನಾಯಕತ್ವದ ಲಕ್ಷಣ ಅಲ್ಲ. ಅದು ವ್ಯಕ್ತಿಗತವಾಗಿ ಟೀಕೆ ಮಾಡ್ತಕ್ಕಂಥದ್ದು. ನಿಮಗೇನಾದರೂ ಇದೆ, ನೈತಿಕತೆ ಇದೆ ನಿಮಗೆ? ವ್ಯಕ್ತಿಗತವಾಗಿ ನೀವು ಟೀಕೆ ಮಾಡ್ತಕ್ಕಂಥದ್ದು ನಾಯಕತ್ವ ಲಕ್ಷಣ ಅಲ್ಲ. ಅಣ್ಣ ಸೈಲೆನ್ಸ್. ನಾವು ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ. ಈ 15 ಕ್ಷೇತ್ರಗಳಲ್ಲಿ ನೀವೇನು ಆಪರೇಷನ್ ಕಮಲದ ಮೂಲಕ ಅಭಿವೃದ್ಧಿ ಮಾಡ್ತೀನಿ ಅಂತಿದ್ರಲ್ಲ, ಯಾವ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಮಾಡಿರ ಅನ್ನೋಂಥದ್ದು ಬಹಿರಂಗಪಡಿಸ್ಬೇಕು. ಎಸ್ ಸರ್. ಹಾಗಾದರೆ ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷ ಅನ್ನುವಂಥದ್ದು ಇವತ್ತು ನಾನು ಸಹ ಶಾಸಕನಾಗಿ ಕೆಲಸ ಮಾಡೋದಂಥವನು. ಅವತ್ತು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದರು, ಅದರ ನಂತರ ಸನ್ಮಾನ್ಯ ಜೆ.ಎಚ್. ಪಟೇಲ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು.
ನಾನು ಲೋಕಸಭಾ ಸದಸ್ಯ ಕೇಂದ್ರ ಮಂತ್ರಿ ಇದ್ದಾಗ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದರು. ಅವರ ಅಭಿವೃದ್ಧಿ ವಿಚಾರದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅನ್ನುವಂಥ ಭೇದ ಭಾವ ಎಂದೂ ಮಾಡಲಿಲ್ಲ. ಅದೇ ಸಂಸ್ಕೃತಿಯನ್ನು ಇವತ್ತು ಈ ಒಂದು ಪಕ್ಷ ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು. ಈ ರಾಜ್ಯದ ಜನ 110 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಿದ್ದರು. 6 ಸ್ಥಾನಗಳಲ್ಲಿ ಪಕ್ಷೇತರರು ಬೆಂಬಲವನ್ನು ಕೊಟ್ಟು ಈ ರಾಜ್ಯದಲ್ಲಿ ಒಂದು ಸರಳ ಬಹುಮತದ ಸರ್ಕಾರ ಬಂದ ಮೇಲೂ ಸಹ ಅನವಶ್ಯಕವಾಗಿ ಇವತ್ತೇ ನಮ್ಮ ಪಕ್ಷೇತರ ಅಭ್ಯರ್ಥಿಗಳು ಹೇಳಿದಂತೆ ಓಕೆ ಇಟ್ಟು ಹಣ ಹಾಕಿ ನಾವು ಎಮ್ ಎಲ್ ಎ ಅಂತವ್ರು ಅವಾಗೆಲ್ಲ 2 ಲಕ್ಷ ನಮ್ಮ ಸಂಗಣ್ಣ ಕರಡಿಯವ್ರಿಗೂ ಗೊತ್ತಿದೆ. 1.5-2 ಲಕ್ಷದಲ್ಲಿ ನಾವೆಲ್ಲ ಎಮ್ ಎಲ್ ಎ ಆಗಿದ್ವಿ. ಇವತ್ತು ಒಬ್ಬ ಎಮ್ ಎಲ್ ಎ ಆಗಬೇಕಾದ್ರೆ 10 ರಿಂದ 15 ಕೋಟಿ ರೂಪಾಯಿ ಕನಿಷ್ಠ ಇವತ್ತು ಖರ್ಚು ಮಾಡುವಂಥ ಪರಿಸ್ಥಿತಿ. ನಿಜ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇಂಥ ಒಂದು ಕೆಟ್ಟ ಸಂಸ್ಕೃತಿ ಪ್ರಾರಂಭ ಆಗಿದ್ದು ಇದು ಕೊನೆಯದಾಗಬೇಕು. ಇದಕ್ಕೆ ಈ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಜನ ಈ ಒಂದು ಆಪರೇಷನ್ ಕಮಲ ಅನ್ನೋದಕ್ಕೆ ಕೊನೆಯ ಮಳೆಯನ್ನು ಹೊಡೆಯಬೇಕನ್ನುವಂಥ ನನ್ನ ಆಗ್ರಹ. ಎಸ್ ಸರ್, ಎಸ್ ಸರ್. ಈ ಚುನಾವಣೆಯ ಅವಶ್ಯಕತೆ ಇರಲಿಲ್ಲ. ಈಗಾಗಲೇ 2008ರಲ್ಲಿ ಕರಡಿ ಸಂಗಣ್ಣವ್ರನ್ನ ಈ ಮತದಾರ ಕ್ಷೇತ್ರದ ಜನ JDS ಪಕ್ಷದಿಂದ ಅವ್ರ ನಾಯಕಿ ಆಯ್ಕೆ ಮಾಡಿ ಕಳಿಸಿದ್ರು. ಅವ್ರು ಮತ್ತೆ ಈ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರಪ್ಪ BJPಯಿಂದ ಅಂದರೆ ನಾವು ಒಪ್ಬೋದಾಗಿತ್ತು. ಇಲ್ಲ ವಿಧಾನ ಪರಿಷತ್ತಿಗೆ ಏನಾರ ಹೋಗ್ತಾ ಇದ್ದಾರೆ ಅಂದರೆ ಒಪ್ಬೋದಾಗಿತ್ತು. ಆದರೆ ವಿಧಾನಸಭೆಯ ಸದಸ್ಯರಾಗಿ ರಾಜೀನಾಮೆ ಕೊಟ್ಟು ಮತ್ತೆ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂದರೆ ಅದರ ಅರ್ಥ ಏನಿದೆಯೋ? ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟರು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ನಾವು. ಆದರೆ ಸಂಗಣ್ಣವರು ಸ್ವಲ್ಪ ನನಗೆ ಅವರು ಭಾಳ ಹತ್ತಿರದಿಂದ ಚೆನ್ನಾಗಿ ಗೊತ್ತು. ಅಲ್ಲ ಅಂದ್ರೆ ತಾವು ಹೇಳ್ತಿರೋದು ಏನು ಅಂದ್ರೆ ಡೈವರ್ಸ್ ಕೊಟ್ಟು ಮತ್ತೆ ತಿರ್ಗಾ ಅವಳನ್ನೇ ಮದುವೆ ಆಗ್ತೀನಿ ಅಂತ ಹರಸಾಹಸ ಮಾಡ್ದಂಗಿದೆ ಅಂತೀರಿ. ಅವಶ್ಯಕತೆ ಇಲ್ಲ. ಆಮೇಲೆ ಅದು ಒಂದೇ ಅಲ್ಲ ನೋಡಿ, ನಾವು ಲೀಡರ್ಸ್ ಯಾರು ನಮ್ಮನ್ನು ನಾಯಕರು ಅಂತ ನೀವು ಹೇಳಿಬಿಟ್ರಿ. ಮೊದಲೇ ನಾಯಕರು ಅಂತ ನಾವು ಕರೆಸ್ಕೊಳ್ಬೇಕಾದರೂ ಕನಿಷ್ಠ ಕಾನೂನನ್ನು, ಕನಿಷ್ಠ ವಿ ಆರ್ ದಿ ಲಾ ಮೇಕರ್ಸ್ ಅಲ್ಲ, ಕಾನೂನು ಪರಿಪಾಲಕರೇ ನಾವೇ ತಪ್ಪು ಮಾಡಿಬಿಟ್ರೆ ನಾವು ಲೀಡರ್ಸ್ ಹೆಂಗೆ ಆಗ್ತೇವೆ? ನಿಜ. ಅದಕ್ಕಾಗಿ ಅವರು ಏನು ಹೇಳಿದರು, ವಿರೋಧ ಪಕ್ಷದಲ್ಲಿದ್ದರಿಂದ ಕೆಲಸ ಆಗಲಿಲ್ಲ ಅಂತ ಹೇಳಿ ತಪ್ಪದು. ನಾನು ವಿರೋಧ ಪಕ್ಷದಲ್ಲಿ ಇದ್ದೇನೆ ಹಲವಾರು ಸಾರಿ. ಯಾಕೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ. ಇಲ್ಲೇ ನಾನು ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ಇದೆ. ಹೊರಟ್ಟಿಯವರೇ, ಐ ವಾಸ್ ದಿ ಮೆಂಬರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, MLA ಇದ್ದೆ. ನೀವು ಮಿನಿಸ್ಟರ್ ಇದ್ರಿ. ನಾನು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. 10 ಹೈಸ್ಕೂಲ್ ಕೊಟ್ಟರಿ. ಸ್ವಲ್ಪ ರೇವಣ್ಣಿಗೆ ಎದುರಿಸಿದೆ ಯಾವುದೋ ಒಂದು ಸಲುವಾಗಿ ವಿಧಾನಸಭೆಯಲ್ಲಿ 4 ಇದನ್ನು ಕೊಟ್ಟರು. ಕೇಳಿ ಹೇಳ್ತೇನೆ ನಾನು, ಯಾಕೆ ಇಲ್ಲ, ನಾನು ಖಂಡಿತ ಹೇಳ್ತೇನೆ. ನಾನು ಜನತಾದಳ ಇಸ್ ಒನ್ ಆಫ್ ದ ಬೆಸ್ಟ್ ಪಾರ್ಟಿ, ಅದರ ಬಗ್ಗೆ ಏನು ಇದನ್ನೇ ಇಲ್ಲ. ಆದರೆ ಇವತ್ತು ಅದು ಉಳಿಲಿಲ್ಲ ನೋಡಿ. ಈ ಪಾರ್ಟಿಯನ್ನು 96ರಲ್ಲಿ ಪ್ರಾರಂಭ ಆಯ್ತಲ್ಲ, ದೇವೇಗೌಡರು ಹೆಗಡೆ ಇವರೆಲ್ಲ ಜಗಳ, ಅವರ ವೈಯಕ್ತಿಕ ಪ್ರತಿಷ್ಠೆ ಮತ್ತು ಇದಕ್ಕಾಗಿ ಈ ಪಾರ್ಟಿ ಹಾಳಾಯಿತು. ಹೆಗಡೆಯವರು ನಮ್ಮ ಲೀಡರ್ ಅವತ್ತು ಸತ್ತು ಹೋದರು. JH ಪಟೇಲ್ ತೀರ್ಕೊಂಡ್ರು, ಬೊಮ್ಮಾಯರ್ ತೀರ್ಕೊಂಡ್ರು. ಹೀಗಾಗಿ ನಾವು ಕಾಂಗ್ರೆಸ್ ಅವತ್ತು ನಾವು BJP ಸೇರ್ಬೋದಾಗಿತ್ತು ನಾವು, ಯಾಕಂದ್ರೆ ನಾವು ಜನತಾದಳ ಚಿತ್ರ ಆಯಿತು, ನಮ್ಗೆ ಆಹ್ವಾನ ಇತ್ತು. ಆದರೆ ಯಡಿಯೂರಪ್ಪ ನಾಯಕತ್ವದಲ್ಲಿ BJP ಪಕ್ಷವನ್ನು ಸೇರಬಾರ್ದು ಅಂತ ಖಂಡಿತವಾಗಿ ನಾವು ತೀರ್ಮಾನ ಮಾಡಿದೆ. SM ಕೃಷ್ಣರವರು ಆಹ್ವಾನ ಕೊಟ್ಟಿದ್ದಕ್ಕೆ ನಾವು ಕಾಂಗ್ರೆಸ್ ಸೇರಿದ್ವಿ, ಬಿಕಾಸ್ ಆಫ್ ದ ಸೋನಿಯಾ ಗಾಂಧಿ ಮೇಡಮ್. ನೀವೇನಾದ್ರೂ ಅವಾಗ BJP ಸೇರಿದ್ರೆ ಇವತ್ತು ಕರಡಿ ಕುಣಿಸಕ್ಕೆ ಬರಬೇಕಾಗಿತ್ತು. ನಾವು ಸರಿಯಾಗಿ ಕುಣಿಸ್ತಾ ಇದ್ದೆ ಬಿಡಿ, ನಾನು ಸರಿಯಾಗಿ ಕುಣಿಸ್ತಾ ಇದ್ದೆ. ಆದ್ರೆ ನೋಡಿ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗ್ರಿ ಅಂತಂದ್ರೆ ಒಲ್ಲೆ ಅಂತ ಹೇಳ್ತಾರಲ್ಲ ಹೆಣ್ಮಗಳು, ಇದು ಆದರ್ಶ ಅಲ್ವಾ? ಡಾಕ್ಟರ್ ಮನಮೋಹನ್ ಸಿಂಗ್ ಬಗ್ಗೆ ಹೇಳಿ ಯಾರಾದ್ರೂ ಎದೆ ಮುಟ್ಕೊಂಡು ಹೇಳಿ. ಅಂತ ಪ್ರಾಮಾಣಿಕ ರಾಜಕಾರಣಿ ಯಾರಿದ್ರು? ಈಸ್ ದ ಓನ್ಲಿ ಪ್ರಾಮಾಣಿಕ ರಾಜಕಾರಣಿ ಇವತ್ತು ಪಾರ್ಲಿಮೆಂಟ್ನಲ್ಲಿ. ಅದಕ್ಕೆ ದಯಮಾಡಿ ನಾವು ನಮ್ಮ ಪ್ರಾಮಾಣಿಕತೆಯನ್ನು ಒಪ್ಕೋಬೇಕು. ಇಲ್ಲಿ ನಡೆದಿರೋದು ಬರೀ ಸ್ವಾರ್ಥ ಸಾಧನೆಗಾಗಿ, ಆಮಿಷಕ್ಕಾಗಿ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಕಗ್ಗೋಲೆ ಮಾಡಿದೆ BJP. ಯಡಿಯೂರಪ್ಪ ಕಗ್ಗೋಲೆಯನ್ನು ಮಾಡಿದ್ದಾರೆ. ಜನ ಇದಕ್ಕೆ ಪಾಠ ಕಲಿಸಬೇಕು, ನೀತಿ ಪಾಠವನ್ನ. ಈಗಿದ್ದಂಥ BJP ಲೀಡರ್ಸ್ ಯಡಿಯೂರಪ್ಪನವ್ರು ಇರ್ಬೋದು, ಈಶ್ವರಪ್ಪನವ್ರು ಇರ್ಬೋದು, ಎಲ್ಲ ವಿರೋಧಿ ಪಕ್ಷ 40 ವರ್ಷದಲ್ಲಿ ಯಾಕೆ ರಾಜೀನಾಮೆ ಕೊಡಿಲ್ಲ ಅವರು? ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ ಅವಾಗ. ಈ ಪ್ರಜಾಪ್ರಭುತ್ವದಲ್ಲಿ ವಿರೋಧಿ ಪಕ್ಷ ಮತ್ತು ಆಳೋ ಪಕ್ಷ ಒಂದು ಚಕ್ಕಡಿ 2 ಗಾಲಿಗಳಿದ್ದಂಗೆ ಎಲ್ಲ ಇದರಲ್ಲಿ ಆಗ್ತಿದೆ. ಕೆಲಸ ಮಾಡ್ಬೇಕಂದ್ರೆ ಪ್ರಜಾಪ್ರಭುತ್ವ ಬೇಡ ಅನ್ನುವಂಥ ಸಂಘಟನೆ ಅವ್ರದ್ದು ಇದ್ರೆ ನಾ ಅದಕ್ಕೆ ಒಪ್ಪೋದಿಲ್ಲ. ಮತ್ತು ಅವ್ರು ರಾಜೀನಾಮೆ ಕೊಟ್ಟದ್ದು ಭಾಳ ದುರದೃಷ್ಟಕರ. ವಿರೋಧಿ ಪಕ್ಷದಾಗಿದ್ರೆ ಕೆಲಸ ಆಗೋದು ಅನ್ನೋ ತಪ್ಪು. ನೇರವಾಗಿ ಸಂಗಣ್ಣ ಅವ್ರು ಹೇಳಿದ್ರೆ ನಿಮ್ಮ ವೈಯಕ್ತಿಕವಾಗಿ ನೀವು ರಾಜೀನಾಮೆ ಕೊಟ್ಟಿರಿ. ಅಲ್ಲ, ಅವ್ರು ಒಪ್ಕೊಂಡ್ಬಿಟ್ರು. ಹೊರಟ್ಟಿ ಸಾಹೇಬ್ರೆ, ಅವ್ರು ಹೇಳಿದ್ದೇನು ಅಂತಂದ್ರೆ, ಸಾಕಾಗಿ ಹೋಗಿತ್ತು ನನಗೆ ಈ ಚುನಾವಣೆ ಬರ್ಲಿಕ್ಕೆ ನಾನೇ ಕಾರಣ. ಅಂದ್ರೆ ನನ್ನ ಹೆಸರಲ್ಲಿ ಮಾತ್ರ ಕರಡಿ ಇದೆ, ಅಲ್ಲಿ ಬಹಳಷ್ಟು ಜನ ನಮ್ಮ ಪಕ್ಷದ ಕರಡಿಗಳಿದ್ರು, ಅದಕ್ಕೋಸ್ಕರ ಅವ್ರು ಸವಾಸ ಬೇಡ ಅಂತ ಬಂದೆ ಅಂತಾರ ಅವರು. ನಾ ಏನು ಹೇಳ್ತೀನಿ ಅಂದ್ರೆ,
ಇವತ್ತು ರಾಜೀನಾಮೆ ಕೊಡುವಂಥದ್ದು ಏನೈತಿ, ಹೌದು ನಾನು ಸ್ವಾರ್ಥಕ್ಕಾಗಿ ಬಂದೀನಿ, ನನಗೆ ಅವಶ್ಯಕತೆ ಇಲ್ಲ, ನಾ ಬಂದೀನಿ ಅಂತ ಹೇಳ್ಬೋದು. ಒಂದು ನಮ್ಮ ಪಕ್ಷದಲ್ಲಿರುವಂಥ ಗೌರವ ಅವರಿಗೆ ಸಾಕಷ್ಟಿತ್ತು, ನಾವೆಲ್ಲರೂ ಭಾಳ ಗೌರವದಿಂದ ನೋಡ್ತಿದ್ದೇವೆ ಅವ್ರನ್ನ. ಬಟ್ ನಮಗೇನಂದ್ರೆ ನೋವು ಏನಾಗುತ್ತೆ, ಒಬ್ಬ ಒಳ್ಳೆ ಮನುಷ್ಯ ನಾವು ಕಳ್ಕೊಂಡೇವು ಅನ್ನೋಂಥದ್ದು ನೋವಿದೆ. ಬಟ್ ಇದರಲ್ಲಿ ಏನಂದ್ರೆ ಈ ರೀತಿ ನೀವು ಏನಂದ್ರೆ ಯಾವುದೋ ಒಂದು ಭ್ರಷ್ಟಾಚಾರದಲ್ಲಿ ಬುದ್ಧಿವಂತ ರಾಜಕಾರಣಿಗಳು ನೀವು. ಅಲ್ಲ, ಇಲ್ಲ. ಇವತ್ತು ಬೈದ್ ಬಿಡೋದು, ನಾಳೆ ಏನಾರ ಆದ್ರೆ ಬರ್ರಿ ಮತ್ತೆ ಅಂತ ಕರಿತೀರಿ. ಅಲ್ಲ ನಾ ಹೇಳೋದೇನಂದ್ರೆ ನೋಡಿ ರಂಗನಾಥ್ ಅವ್ರ ನಾ ಹೇಳೋದೇನಂದ್ರೆ ಅಲ್ಲಲ್ಲ ನಾ ಹೇಳ್ತೀನಿ ಈಗ 14-15 ಬಾಯ್ ಎಲೆಕ್ಷನ್ ಅದು ಆನೆಸ್ಟಾಗಿ ಹೇಳಿ BJP ನನ್ನೆಲ್ಲ ಸ್ನೇಹಿತರು ಎಲ್ಲಿ ಅಭಿವೃದ್ಧಿ ಆಗೈತಿ, ಚುನಾವಣೆ ಬಂದಾಗ ಅಭಿವೃದ್ಧಿ ಅಂತಾರೆ, ಅದಾದ ನಂತರ ಮಾಡೋದಿಲ್ಲ, ಒಳ್ಳೇದಲ್ಲ ಅನ್ನೋಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇನ್ನು ಮೇಲಾದರೂ ಸಹಿತ ರಾಜೀನಾಮೆ ಕೊಟ್ಟು ಚುನಾವಣೆ ಈಗ ಒಂದೇ ಮುಗಿಸ್ತೀನಿ. ದಿಲ್ಲಿಗೆ ಹೋಗಿದ್ದೆ ನಾನು. ದಿಲ್ಲಿಯಲ್ಲಿ ಒಬ್ಬ ಎಲೆಕ್ಷನ್ ಕಮಿಷನರ್ ಇದ್ದಂಥ ಒಬ್ಬ ವ್ಯಕ್ತಿ ಹೇಳಿದ, ಆಪರೇಷನ್ ಕಮಲ್ನ ದೇಶದಲ್ಲಿ ಹೊಸ ಕಾಯ್ದೆ ಹುಟ್ಟಿಸ್ಬೇಕು ಅನ್ನುವಂಥದ್ದು ಮಾಡಾಕತ್ತೀವಿ ನಾವು. ಒಬ್ಬ MLA ರಾಜೀನಾಮೆ ಕೊಟ್ಟರೆ 5 ವರ್ಷ ಚುನಾವಣೆ ನಿಲ್ಲಬಾರ್ದು ಅನ್ನೋಂಥದ್ದು ಮಾಡ್ತೀವಿ ಅಂತೇಳಿ ನಡೆಸಿದ್ರು ಅವರು. ಒಬ್ಬ MLA ರಾಜೀನಾಮೆ ಕೊಟ್ಟರೆ ಚುನಾವಣೆಗೆ 5 ವರ್ಷ ನಿಲ್ಲಬಾರ್ದು. ನಾ ಅವ್ರಿಗೆ ಹೇಳಿದೆ, ಅವ್ರ ಹೆಂಡತಿ ಮಕ್ಕಳು ನಿಲ್ಲಿಸ್ತಾರೆ, ಅದನ್ನೊಂದು ಕಾಯ್ದೆ ಮಾಡಿ ಅಂತ ಹೇಳಿದೆ. ಇದು ನಾಯಕರು ಆಡಿದಂಥ ಮಾತುಗಳು. ಇನ್ನಷ್ಟು ಜನ ಮಾತಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಕಡೆ ಭಾಗದಲ್ಲೂ ಕೂಡ ಹಲವಾರು ಜನ ನಾಯಕರು. ಸರ್ ಖಂಡಿತ ಬರ್ತೀನಿ ನಾನು. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಮರಳಿ ಬರೋಣ. ಇವರು ಇಲ್ಲಿವರೆಗೂ ಇಸ್ತ್ರಿ ಮಾಡಿ ಹುಟ್ಟಿದಂತ ಬಟ್ಟಿ ಬೆಲೆ 1 ಕೋಟಿ ರೂಪಾಯಿ ಇದೆ ವಿನಃ 96 ಲಕ್ಷ ಆಸ್ತಿ ಇದಲ್ಲ. ಒಂದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ಕಟ್ಟೋದಲ್ಲ, ಇಲ್ಲಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿದಾವೆ. ದೇಶದಲ್ಲಿ ಅತಿಯಾಗಿದ್ದಾರೆ ಕೆಲ ರಾಜಕೀಯ ನಾಯಕರು. ಚುನಾವಣೆ ಬಂತೆಂದರೆ ಸಾಕು ನಾಯಿ ಎಂತ ನಾಯಕರು. ಯಾವ ಕಾಲೇಜ್ಗಳಿಗೆ ಎಷ್ಟು ವಿದ್ಯಾರ್ಥಿಗಳು ಗೊತ್ತಿದೆ ನಿಮ್ಗೆ? ಕಾಂಪೌಂಡ್ ನಲ್ಲಿ ಹಂದಿಗಳು ತಿರುಗಾಡಂತ ಪ್ಲೇಸ್ ನಲ್ಲಿ ಕುಂತು ಓದ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಏನ್ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ನವರು ನಾವು ಎಲ್ಲ ಮಾಡಿವಿ ಅಂತ ಹೇಳ್ತಾ ಇದ್ದಾರೆ. ಏನು ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಹೇಳಿ?